ಅಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು ನನ್ಗಿಂತ ದೊಡ್ಡವರು, ಹೀಗೆಲ್ಲ ಮಾಡಬೇಡಿ. ನನ್ನ ಮಗಳ ಜೀವ ಉಳಿಬೇಕು ಅಂದ್ರೆ ನಾನು ಜೀವ ಕೊಡೋದಿಕ್ಕೂ ತಯಾರಾಗಿದ್ದೀನಿ. ನನ್ನ ಬದುಕಿನ ತರ ನನ್ನ ಮಗಳು ಬದುಕಾಗಬಾರ್ದು. ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ಪ್ರೀತಿಸಿದವ್ರನ್ನ ನಮ್ದೆ, ಆದ್ರೆ ಈ ಪ್ರಪಂಚಕ್ಕೆ ಪ್ರೀತಿ ಕಾಣಲ್ಲ. ಕುತ್ತಿಗೆಲಿರೋ 3 ಗಂಟು ಕಾಣುತ್ತೆ. ನಾನ್ ತಾಳಿ ಕಟ್ಟಿಸ್ಕೊಳ್ದೆ ನನ್ನ ಮಗಳನ್ನ ಎತ್ತಿದ್ದಕ್ಕೆ ನನ್ನ ಮಗಳು ಈಗ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಅಮ್ಮ ಯಾರ್ಯಾರು ಏನೇನೋ ಮಾತಾಡ್ತಾರೆ ಅಂತ ತಪ್ಪಿಲ್ದೆ ಇದ್ರು ಕುತ್ತಿಗೆ ಕೊಡೋದಿಕ್ಕಾಗತ್ತಾ? ಮಾತಾಡೋರು 1000 ಮಾತಾಡ್ತಾರೆ, ನೀವು ಚಿಂತಿಸ್ಬೇಡಿ. ಅಯ್ಯೋ ನೋಡಪ್ಪ, ನಾನು ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀನಿ. ಆದ್ರೆ ಇದೇ ಜನ ನನ್ನ ಮಗಳಿಗೆ ಈ ಮಾತುಗಳನ್ನ ಆಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ನೋಡಿ, ನೀವು ಇಲ್ಲಿಂದ ಹೊರಟೋದ್ರೆ ನನ್ನ ಮಗಳಿಗೆ ಅದೇನು ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಒಂದು ಸಹಾಯ ಮಾಡ್ತೀರಾ? ಏನ್ ಹೇಳಿ? ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಬಿಡಿ. ಈಗಿನ ಕಾಲದಲ್ಲಿ ಮಕ್ಕಳು ಹಾಳಾಗೋದಿಕ್ಕೆ ಹಾದಿ ತಪ್ಪಬೇಕಾಗಿಲ್ಲ. ಕೈಯಲ್ಲಿ ಮೊಬೈಲ್ ಫೋನ್ ಇದ್ರೆ ಸಾಕು. ಏನಮ್ಮ ಅದು? ಯಾಕೆ ಸಿಡುತ್ತಾ ಇದೀಯಾ? ಈ ಮನೆ ಬಗ್ಗೆ, ಮಕ್ಕಳ ಬಗ್ಗೆ ನೀವುಗಳು ಯಾರಾದ್ರೂ ಜವಾಬ್ದಾರಿ ತಗೊಂಡಿದ್ರೆ ನಾನು ಈ ರೀತಿಯಲ್ಲಿ ಸಿಡುಕ್ತಿರ್ಲಿಲ್ಲ. ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿದ್ದಾರೆ, ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರ ಗಮನ ಯಾವ ಕಡೆ ಇರುತ್ತೆ ಅಂತ ದೊಡ್ಡವರಾದವ್ರು ನಾವು ತಾನೇ ನೋಡ್ಬೇಕು. ಈಗ ಏನಾಯ್ತಮ್ಮ? ಯಾರ ಬಗ್ಗೆ ಹೇಳ್ತಿದೀಯಾ? ಸಿಂಧು ಬಗ್ಗೆ. ಆ ಜೆ ಸ್ವೀಟ್ಸ್ ಅನ್ನೋರ್ ಮಗ ಧೀರಜ್ ಇದ್ದಾನಲ್ಲ, ಅವನ ಜೊತೆ ಚಾಟ್ ಮಾಡ್ತಾ ಇದ್ಲು. ಅವನ ಜೊತೆ ಇವಳು ತುಂಬಾ ಕ್ಲೋಸ್ ಆಗಿರೋ ಹಾಗಿದೆ. ಇಷ್ಟಕ್ಕೂ ಈ ವಯಸ್ಸು ಇದೆಲ್ಲ ಬೇಕಾ? ಅವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ಆಗ್ಬಾರೋದಿಲ್ಲ. ಅವನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಟ್ಕೊಬೇಡ, ಆಮೇಲೆ ನೀನೇ ಕೊಡ್ತಾ ಕೂತ್ಕೊಳ್ತಿ ಅಂತ ಹೇಳಿ ಬಂದಿದ್ದೀನಿ. ಹೌದು, ನಾವು ಯಾರ ಮೇಲೂ ಜಾಸ್ತಿ ಫೀಲಿಂಗ್ಸ್ ಇಟ್ಕೋಬಾರ್ದು. ಆಮೇಲೆ ನಾವೇ ಕೊರಗಬೇಕಾಗತ್ತೆ. ಜೀವನ ಉಳಿಸ್ಬಿಡಿ. ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ ನಿಮ್ ಮಗಳನ್ನ ಮದ್ವೆ ಆಗೋದಾ? ಅದೆಲ್ಲ ಸಾಧ್ಯ ಇಲ್ಲ. ನೋಡಿ, ನಿಮ್ಮಂತ ದೊಡ್ಡ ಮನುಷ್ಯರ ಕೈ ಹಿಡಿಯೋ ಯೋಗ್ಯತೆ ನನ್ನ ಮಗಳಿಗಿಲ್ಲ. ಇದನ್ನ ನೀವು ಮದುವೆ ಅನ್ಕೋಬೇಡಿ. ಒಂದು ಹೆಣ್ಣಿನ ಜೀವ ಉಳಿಸ್ತಿದ್ದೀನಿ ಅಂತ ಅನ್ಕೊಂಡು ಅವಳ ಕುತ್ತಿಗೆ 3 ಗಂಟೆ ಹಾಕ್ಬೇಡಿ. ನೀವು ಹಾಕೋ 3 ಗಂಟು ಇವಳ ಜೀವನ ಉಳಿಸುತ್ತೆ. ಅಮ್ಮ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ನಾನೊಂದ್ಸತಿ ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ತೆ ಅಂದ್ರೆ ಅದು ಮದ್ವೆನೆ. ಗೊತ್ತಪ್ಪ, ಗೊತ್ತು. ತಾಳಿಗಿರೋ ಬೆಲೆ ಗೌರವ ನನಗೆ ಚೆನ್ನಾಗಿ ಗೊತ್ತು. ನೀವು ತಾಳಿ ಕಟ್ಟಿದಿರ ಅನ್ನೋ ಕಾರಣಕ್ಕೆ ನನ್ನ ಮಗಳು ಯಾವತ್ತು ನಿಮ್ಮ ಹತ್ರ ಬಂದು ಗಂಡ ಅಂತ ಒಪ್ಕೊಳ್ಳಿ ಅಂತ ಕೇಳಲ್ಲ. ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಾತು ನಂಬಿ. ನನ್ನ ಮಗಳು ಕುತ್ತಿಗೆಯಲ್ಲಿ ತಾಳಿ ಇದ್ರೆ ಚೆನ್ನಾಗಿ ಗೌರವ ಕೊಡ್ತಾರೆ. ತಾಯಿಯಾಗಿ ನನ್ಗಿದ್ದನ್ ಬಿಟ್ಟು ಬೇರೆ ಏನು ತೋಚ್ತಾ ಇಲ್ಲ. ನೋಡಿ, ನೀವು ತಾಳಿ ಕಟ್ಟಿದ ತಕ್ಷಣ ನಾನು ನನ್ನ ಮಗಳು ಈ ಊರೇ ಬಿಟ್ಟು ಹೊರಟೋಗ್ತೀವಿ. ನಿಮಗೆ ನಾವು ಯಾವತ್ತೂ ತೊಂದರೆ ಕೊಡಲ್ಲ. ನಾವು ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಇಲ್ಲ. ನಾವಿಲ್ಲಿದ್ರೆ ಈ ಊರ್ ಜನ ನಿಮ್ಮನ್ನು ಬದುಕೋದಿಕ್ ಬಿಡಲ್ಲ, ನಮ್ಮನ್ನು ಬದುಕೋದಿಕ್ ಬಿಡಲ್ಲ. ನನ್ನ ಮಗಳ ಹಣೆ ಬರದಲ್ಲಿ ಇದ್ದಂಗಾಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಅಮ್ಮ ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ. ನನ್ನ ಸಂಕಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ಬೇಡಿ. ನಿಮ್ ತಾಯಿನೇ ಇಲ್ಲಿದ್ದು ಹೀಗೆ ಬೇಡ್ಕೊಂಡಿದ್ರೆ ನೀವಿಲ್ಲ ಅಂತ ಹೇಳ್ತಿದ್ರ? ನನ್ನನ್ನ ನಿಮ್ ತಾಯಿ ಅಂತ ಅನ್ಕೊಂಡು
ನನ್ನ ಮಾತು ನಡೆಸ್ಕೊಡಿ. ಆಡ್ಕೊಳ್ಳೋ ಜನರ ಮುಂದೆ ನಾನು ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಿದೆ ಅಂದರೆ ನಾವು ತಪ್ಪು ಮಾಡಿದ್ದೀವಿ ಅಂತ ನಾವೇ ಒಪ್ಕೊಂಡಂಗೆ ಆಗುತ್ತಮ್ಮ. ಜನರನ್ನ ಎದುರಿಸೋದಕ್ಕಾಗದೆ ಧೈರ್ಯ ಇಲ್ಲದೆ ನಿಮ್ಮ ಮಗಳ ಜೀವನ ನೀವೇ ಹಾಳು ಮಾಡಿಬಿಡಿ. ನನ್ನನ್ನು ಕ್ಷಮಿಸಿ. ಅಯ್ಯೋ, ಒಂದು ನಿಮಿಷ, ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ನನ್ನ ಹುಡುಗ ತುಂಬ ಇಂಟ್ರೋವರ್ಟ್. ಅವನಿಗೆ ಹೆಚ್ಚಾಗಿ ಜನಗಳಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಅರೇಂಜ್ಮೆಂಟ್ಸ್ ಎಲ್ಲ. ಓಕೆ ಮೇಡಮ್, ಅವರು ಎಷ್ಟೊತ್ತಿಗೆ ಬರ್ತಾರೆ ಮೇಡಮ್? ಬರ್ತಾನೆ, ಬೇಗನೆ ಬರ್ತಾನೆ. ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಎಂಟ್ರೆನ್ಸ್ ಅಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿರ್ತೀನಿ. ಅವ್ರು ಬರ್ತಾ ಇರೋ ಹಾಗೆ ಲೈಟ್ಸ್ ಆನ್ ಮಾಡ್ತೀನಿ. ಓಕೆನಾ ಮೇಡಮ್? ಪ್ಲೀಸ್. ನನ್ನ ಮಾತು ಕೇಳಿ, ದಯವಿಟ್ಟು ಹೋಗ್ಬೇಡಿ. ಅವತ್ತು ನೀನು ಮಾಡಿದ ತಪ್ಪನ್ನ ನಾವು ಕ್ಷಮಿಸ್ಬಿಟ್ಟು, ಆದ್ರೆ ಇವತ್ತು ನಿನ್ನ ಮಗಳು ಅದೇ ತಪ್ಪನ್ನು ಮಾಡವಳೆ. ಯಾವುದೇ ಕಾರಣಕ್ಕೂ ನಾವು ಅವಳನ್ನ ಕ್ಷಮಿಸಕ್ಕಿಲ್ಲ. ಅವಳನ್ನ ಕಂಬಕ್ಕೆ ಕಟ್ಟಾಕಿ ತಲೆ ಬೋಡಿಸಿ ಕತ್ತೆ ಮೇಲೆ ಕುಡಿಸಿ ಊರು ತುಂಬ ಮೆರವಣಿಗೆ ಮಾಡಿಸ್ತೀವಿ. ನಮ್ಮೂರಿನಲ್ಲಿ ಯಾವ ಹೆಣ್ಣೈಕಳು ಇಂಥ ತಪ್ಪು ಮಾಡಬಾರ್ದು, ಹಂಗೆ ಬುದ್ಧಿ ಕಲಿಸ್ತೀವಿ. ಏಯ್, ಕಟ್ಟಾಕರು. ನಿನ್ನ ಬಲ ನಿನ್ನನ್ನು ಕಾಪಾಡೋದು ಸಹಜ. ಆದರೆ ನೀನು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿದ್ರೆ ಮಾತ್ರ ನೀನು ಮನುಷ್ಯ ಅನ್ನಿಸ್ಕೊಳ್ಳೋದು. ಕಷ್ಟದಲ್ಲಿದ್ದವನ್ನ ನೋಡಿ ಕೈ ಬೀಸೋನು ದೊಡ್ಡವನಿರ್ಬೋದು, ಆದರೆ ಕೈ ಹಿಡಿಯೋನು ದೇವ್ರು. ನೀನು ಯಾರಿಗೆ ಸಹಾಯ ಮಾಡಿದ್ರು ಆ ಜೀವಕ್ಕೆ ಜನ್ಮ ಕೊಟ್ಟ ತಾಯಿಯ ಒಡಿಲು ತಂಪಾಗುತ್ತೆ. ನೀನು ಯಾರ ಕಷ್ಟಕ್ಕೆ ನಿಂತರೂ ಅಮ್ಮನ ಕಷ್ಟಕ್ಕೆ ನಿಂತ ಹಾಗೆ ಅನ್ನೋದನ್ನ ಮಾತ್ರ ಮರಿಬೇಡ. ನನ್ನ ತಾಳಿ ಕಟ್ತೆ. ಏನ್ ದಣಿ ಸಿಟ್ಟೆ ಇದನ್ನ ಒಪ್ಪಿಸ್ಬಿಟ್ಲು? ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಅಕ್ಕಿ ಬಲೆ ಬೀಸಿದ್ದೆ ಯಾರೋ, ಅಕ್ಕಿನ ಒದ್ಕೊಂಡೊಯ್ತಾರದೆ ಯಾರೋ. The number you are trying to call is currently not reachable. Please try again later. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಮಂಗಲ ಎಲ್ಲರಿಗೂ ನಮಸ್ಕಾರ ಮಾಡಿಸ್ಕೊಂಬನ್ನಿ.
ತಾಳಿ ಕಟ್ಟು. ಬಡೇ ಇದೆ ಕಟ್ಲ ತಾಳಿಯ ಕಟ್ಟೆ ಇಲ್ಲ ಇವಾಗ. ಅದು ಕಟ್ಟಿ ಮೇಡ. ಮಾಂಗಲ್ಯಂ ತಂತು ನಾನೇನ ಮಮ ದೇವನ ಹೇತನ ಕಂಠೆ ಬದ್ನಾಮಿ ಶುಭಗೇತಂ ದೇವ ಶರದ ಶತಂ. ನಾವು ಬದುಕಿರೋವರೆಗೂ ನಿಮ್ಮ ಋಣನ ಮರೆಯಲ್ಲ. ನಿಮ್ಮಿಂದ ಉಪಕಾರ ಆಯಿತು ಅಂತ ಹೇಳೋದು ಒಂದು ಸಣ್ಣ ಪದ ಅಷ್ಟೇ. ನೋಡಿ, ನನ್ನ ಮಗಳು ಜೀವ ಉಳಿಸಿದ್ದೀರ ನೀವು. ನೋಡಿ, ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನೀವಿನ್ನು ಹೊರಡ್ಬೋದು. ನಾವು ಈ ಊರು ಬಿಟ್ಟು ಹೊರಟೋಗ್ತೀವಿ. ಸರಿ, ನಾನಿನ್ನು ಹೊರಡ್ತೀನಿ. ಆದರೆ ಒಂದು ಮಾತು, ಇಲ್ಲಿ ನಡೆದಿದ್ದು ಇಲ್ಲೇ ಮುಗೀತು. ಇನ್ನು ಮುಂದೆ ಊರಿಗಾಗಲಿ ನಿಮಗಾಗಲಿ ನನ್ನ ಮತ್ತೆ ಹುಡುಗಿ ಮಧ್ಯೆ ಆಗಲಿ ಯಾವುದೇ ಸಂಬಂಧ ಇರೋದಿಲ್ಲ. ನಾನಿನ್ನು ಹೊರಡ್ತೀನಿ. ಅಯ್ಯೋ 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 ಅಯ್ಯೋ, ಏನ್ ನಡೀತಾ ಇತ್ತಿಲ್ಲಿ? ಕಟ್ಕೊಂಡಿರೋ ಹುಡುಗಿನ ಒಬ್ಬೊಂಟಿಯಾಗಿ ಬಿಟ್ಟೋಗೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಬನ್ರಪ್ಪ, ಬನ್ರಣ, ಬನ್ನಿ ನಿಂಗಣ, ಗೋವಿಂದಣ್ಣ, ಸೀತಣ್ಣ ಎಲ್ಲ ಬನ್ನಿ. ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ ಈ ಸಿಟಿ ಆಯ್ತ ಅವಳ ಒಬ್ಬೊಂಟಿಯಾಗಿ ಬಿಟ್ಟೋಗೋ ಪ್ಲಾನ್ ಮಾಡ್ಕೊಂಡವನೆ. ಬಿಟ್ಟೋಗ್ತಾನಂತ? ಅದೆಲ್ಲ ಸಾಧ್ಯ ಇಲ್ಲ. ಕಟ್ಕೊಂಡ್ಮೇಲೆ ಜೊತೆಲಿ ಕರ್ಕೊಂಡೋಗ್ಬೇಕು. ಅದೇನ್ ಬಿಟ್ಟೋಗ್ಬಿಡ್ತಾನೆ? ನಾನು ನೋಡೇ ಬಿಡ್ತೀನಿ. ನಿಂಗಣ್ಣ, ಅದು ಹಾಗಲ್ಲ. ಅದು ಇವತ್ತಿನ ದಿನ ಚೆನ್ನಾಗಿಲ್ವಂತೆ, ಇನ್ನೊಂದು ದಿನ ಬಂದು ಕರ್ಕೊಂಡು ಹೋಗ್ತಾರೆ. ಅದಂಗೆ ಆದತ್ತು ಶಾಂತಕ್ಕ? ತಾಳಿ ಕಟ್ಟಿದ ಮೇಲೆ ಇವನ್ ಕೈ ಕೊಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಇವತ್ತು ದಿನ ಗಳಿಗೆ ಚೆನ್ನಾಗಿಲ್ಲ ಅಂತ ಏನೋ ನಿಮಗೆ ಹೇಳಿದ್ದು? ಎಲ್ಲ ಚೆನ್ನಾಗೇ ಐತೆ. ಸುಮ್ಕೆ ಅಳಿಯನ್ ಜೊತೆ ಮಗಳನ್ನ ಕಳಿಸ್ಕೊಡು. ನೋಡಿ, ನಾನು ಈ ಹುಡುಗಿನ ಕರ್ಕೊಂಡು ಹೋಗೋದಿಕ್ಕಾಗಲ್ಲ. ಏನ ಕರ್ಕೊಂಡೋಗಕ್ಕಾಗಿಕ್ಕಿಲ್ವಾ? ನಿನ್ ಕಾರು ಈ ಊರ್ನ ಅದ್ ಹೆಂಗ್ ದಾಟುತ್ತೋ ನಾನು ನೋಡೇ ಬಿಡ್ತೀನಿ. ವಾ, ಯಾಕೆ ಹೇಳ್ಬಿಡು ನಿಂಗಣ್ಣ, ನನಗ್ ತಾಳಿ ಕಟ್ಟಿರೋ ಗಂಡಂಗೆ ಹೆದರ್ಸ್ತಾ ಇದೆಯಾ? ಅಮ್ಮ, ನಿನ್ ಬಾಯಿಲಿ ರೀ, ನೀವು ಬನ್ನಿ. ಬಿಡ್ರಿ. ನೋಡಿ ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಸಿಟಿನಲ್ಲಿ ಎಲ್ಲಾದ್ರೂ ಇಳಿಸ್ಬಿಡಿ. ನನ್ನ ಹತ್ರ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ದುಡ್ಡಿದೆ. ನನ್ನ ಹತ್ರ ಸ್ವೀಟ್ ಅಂಗಡಿ ತೆಗಿತೀನಿ. ಅಮ್ಮನ ಆಮೇಲೆ ಕರ್ಸ್ಕೊತೀನಿ. ಲಡ್ಡು, ನೀನೊಬ್ಳೆ? ಅಮ್ಮ, ಏನು ಆಗಲ್ಲ. ನಾನೇನ್ ಸಿಟಿನಲ್ಲಿ ಓಡಾಡಿಲ್ವಾ? ನಂಗೆಲ್ಲ ಗೊತ್ತಾಗುತ್ತೆ ಸರ್. ಯಾವುದೋ ಒಂದು ಹುಡುಗಿನ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡಿ ಸರ್. ಇಲ್ಲಿಂದ ಹೋಗಕ್ ನಮ್ಗೆ ಇದೊಂದೇ ದಾರಿ ಸರ್ ಇರೋದು. ಎಲ್ಲ ನನ್ನ ಕರ್ಮ. ಬಂದು ಬಂದು ನಾನು ಯಾಕೆ ಇಲ್ಲಿ ತಗ್ಲಾಕೊಂಡೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ನನ್ನ ಮಗಳು ಇದೇ ದಿಕ್ಕಲ್ಲಿ ಹೋಗ್ಬೇಕು ಅಂತ ದೇವ್ರು ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಇವಳನ್ನ ಸಿಟಿ ತನಕ ಬಿಟ್ಬಿಡಿ. ಸರಿ
ಸಿಟಿಗೆ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿದ್ಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಇನ್ನು ಯಾವತ್ತೂ ಕಣ್ಣಿಗೆ ಕಾಣಿಸ್ಕೊಬಾರ್ದು. ವಾ ಯಾಕೆ ಹೇಳ್ಬಿಡಿ, ನಾನು ಯಾಕೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ನೀವು ಚಿಂತೆನೆ ಮಾಡಬೇಡಿ. ಅಮ್ಮ ನೀನೇನು ಹೆದರ್ಕೋಬೇಡ, ನಾನು ಸಿಟಿನಲ್ಲಿ ಸ್ವೀಟ್ ಅಂಗಡಿ ತೆಗಿತೀನಿ. ನೀನನ್ನು ಖಂಡಿತವಾಗ್ಲೂ ಕರೆಸ್ಕೊತೀನಿ. ನಿಂಗಣ್ಣ, ನನ್ನ ಮಗಳು ಅವಳ ಗಂಡನ ಜೊತೆ ಹೋಗ್ತಿದ್ದಾಳೆ. ಇದಪ್ಪ ಮಾತು ಅಂದ್ರೆ, ಮದುವೆ ಆದ್ಮೇಲೆ ಹೆಂಡತಿನ ಜೊತೆಲಿ ಕರ್ಕೊಂಡು ಹೋಗೋದು ನ್ಯಾಯ ಅಲ್ವಾ? ತಕೊಂಡೋಗು. ಏ ನಿತ್ಕಳೆ, ನೀ ಹಾಕೊಂಡಿರೋ ಒಡವೆ ಎಲ್ಲ ನಂದು. ನನ್ನ ಮಗನ ಜೊತೆ ನೀ ಮದುವೆನೂ ಮಾಡ್ಕೊಳ್ಳಿಲ್ಲ, ಒಡವೆ ಬೇರೆ ಹಾಕೊಂಡು ಹೋಗ್ತೀಯಾ? ಬಿಚ್ಕೊಟ್ಟು ಹೋಗೋ. ಏನೇನೆಲ್ಲ ಆಗೋಯ್ತು ಅಲ್ವಾ? ಹಿಂಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಜೀವನದಲ್ಲಿ ನಾವ್ ಏನೇನೋ ಅನ್ಕೊಂತೀವಿ, ಹಂಗೆಲ್ಲ ಆಗೋದೇ ಇಲ್ಲ. ನಾನ್ ಸಿಟಿಗೆ ಬಂದಿದ್ದು, ಅಲ್ಲಿ ನಿಮ್ಮನ್ನ ನೋಡಿದ್ದು, ಆಮೇಲೆ ನೀವು ನಮ್ಮ ಹಳ್ಳಿಗೆ ಬಂದಿದ್ದು, ಗೋವಿಂದ ಇಷ್ಟೆಲ್ಲ ಪಿತೂರಿ ಮಾಡಿದ್ದು, ಆಮೇಲೆ ನೋಡಿದ್ರೆ ನಾವು ನೀವಿರೋ ಜಾಗಕ್ಕೆ ಬಂದಿದ್ದು. ಇದೆಲ್ಲ ನೋಡಿದ್ರೆ ಯಾರೋ ಬರ್ದಿಟ್ಟಂಗೆ ಆಗ್ತಿದೆ ಅನ್ಸ್ತಾ ಇಲ್ವಾ ನಿಮ್ಗೆ? ಏನು ಹೇಳ್ತಿದ್ಯಾ? ಹೌದು, ಮತ್ತೆ ಇದೆಲ್ಲ ಯಾಕಾಗ್ತಿದೆ ಗೊತ್ತಾ? ಆ ಬುಡ್ಬುಡ್ಕೆ ಅಣ್ಣ ಬೆಳಿಗ್ಗೆನೆ ಹೇಳ್ದ ನಂದು ಮದುವೆ ಆಗುತ್ತೆ ಅಂತ. ಅದ್ ನೋಡಿ ಅವ್ರು ಹೇಳ್ದಂಗೆ ಆಗೋಯ್ತು. ಹಾಲಕ್ಕಿ ಮತ್ತೆಲ್ಲ ನೀವು ನಂಬ್ತೀರಾ? ನಿಮ್ ಕಡೆನೂ ಬುಡ್ಬುಡ್ಕೆ ಅವ್ರು ಬರ್ತಾರ? ನಾನಂತೂ ಇದೆಲ್ಲ ನಂಬ್ತಾನೆ ಇರ್ಲಿಲ್ಲ. ನಾನು ಕಾಂಪಿಟೇಷನ್ ಗೆದ್ದಿದ್ದೀನಿ, ನನ್ನ ಹತ್ರ ದುಡ್ಡು ಐತೆ, ನಾನು ಸಿಟಿಗೆ ಹೋಗಿ ದೊಡ್ಡ ಸ್ವೀಟ್ ಅಂಗಡಿ ತೆಗಿಬೋದು, ನಮ್ಮ ಅಮ್ಮನ ಕರ್ಕೊಂಡೋಗಿ ಜಮ್ಮು ಅಂತ ಇರ್ಬೋದು, ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಆದ್ರೆ ಅದ್ ನೋಡಿ ಹೆಂಗೆಲ್ಲ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ, ನನ್ನನ್ನು ಸಿಟಿನಲ್ಲಿ ಯಾವುದಾದ್ರೂ ಸರ್ಕಲಲ್ಲಿ ಇಳಿಸ್ಬಿಡಿ. ನನ್ನ ಹತ್ರ ಹೆಂಗೋ ಕಾಂಪಿಟೇಷನಲ್ಲಿ ಗೆದ್ದಿರೋ ದುಡ್ಡಿದೆ, ನಾನು ಸ್ವೀಟ್ ಅಂಗಡಿ ತೆಗಿತೀನಿ, ಆಮೇಲೆ ನಮ್ಮಮ್ಮನ ಕರೆಸ್ಕೊಳ್ತೀನಿ, ಸರಿನಾ? ಮಾತಾಡ್ದೆ ಸುಮ್ಮನೆ ಇರು. ಓ ಯಾಕೆ ಹೇಳ್ಬಿಡಿ, ನಾನು ಮಾತಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ವಲ್ಲ? ಸರಿ ಆಯ್ತು, ಮಾತಾಡಲ್ಲ ಬಿಡಿ. ಒಂದೇ ಒಂದು ಮಾತಾಡಿದ್ರು ಕೇಳಿ, ನಾನು ಒಂದು ಮಾತಾಡಲ್ಲ. ಅಯ್ಯೋ ಕೊಡಿ, ನೀವ್ ಯಾಕೆ ಅಷ್ಟು ಕಷ್ಟಪಡ್ತೀರಾ? ನಾನು ಹಾಕ್ತೀನಿ ಬಿಡಿಲಿ. ಓ ಯಾಕೆ ಹೇಳ್ಬಿಡಿ, ನಾನು ಯಾಕೆ ನಿಮ್ ಫೋನ್ ಮುಟ್ಲಿ? ನಾನು ಮುಟ್ಟದೇ ಇಲ್ಲ. ಈ ಗೋವಿಂದನ್ ಗಡಿಬಿಡಿಯಲ್ಲಿ ನಂದು ಒಂದು ಸಣ್ಣ ಫೋನ್ ಇತ್ತು, ಕೆಳಗೆ ಬಿದ್ದೋಯ್ತು. ಏನಾಗಿದೆನೋ ಏನೋ. ಬ್ಯಾಗಲ್ಲಿದೆ, ಕೊಡ್ಲಾ? ಫೋನ್ ಮಾಡ್ತೀರಾ? ಬೇಡ. ಆಯ್ತು ಬಿಡಿ. ನಾನು ಸಿಟಿಗೆ ಹೋಗ್ತಿದ್ದಂಗೆ ನಮ್ಮಮ್ಮಗೊಂದು ಫೋನ್ ಮಾಡಬೇಕು. ಇಷ್ಟೆಲ್ಲ ಗಡಿಬಿಡಿಯಲ್ಲಿ ನಾನೊಂದು ಕೆಲಸನೇ ಮರ್ತೋದೆ. ಏನು ಅಂತ ಕೇಳಲ್ವಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ನಾವಿಬ್ರು ಊಟನೇ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಮನುಷ್ಯ ಏನ್ ಮಾಡಿದ್ರು ಹೊಟ್ಟೆಗೆ ಬಟ್ಟೆಗೆ ಅಲ್ವಾ? ಎಷ್ಟೇ ಕಷ್ಟ ನಷ್ಟ ಇದ್ರು ಹೊಟ್ಟೆಗೆ ಮಾತ್ರ ಮೋಸ ಮಾಡಬಾರ್ದು ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ಮನೆ ಇರು. ಓ ಯಾಕೆ ಹೇಳ್ಬಿಡಿ, ನನ್ನ ಬ್ಯಾಗಲ್ಲಿ ಕಜ್ಜಾಯ ಇದೆ, ನಾನು ಕಜ್ಜಾಯ ತಿಂತೀನಿ. ನಿನ್ಗೂ ಬೇಕಾ? ಕಜ್ಜಾದ ವಿಷಯ ಎತ್ಬೇಡ ನೀನು. ಕಜ್ಜಾದಿಂದನೇ ಇಷ್ಟೆಲ್ಲ ಆಗಿರೋದು. ಐ ಹೇಟ್ ಸ್ವೀಟ್ಸ್. ಏಟ್ ಸ್ವೀಟ್ ಅಂತೆ? ಸ್ವೀಟ್ ಅಂದ್ರೆ ಇಷ್ಟ ಇಲ್ಲದೆ ಇರೋರು ಸಿಹಿ ಮಾರೋ ಹುಡುಗಿನ ಮದುವೆ ಆಗಿದ್ದಾರೆ.